ಹಲೋ ಆಸ್ಪಿರೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಇಂಡಿಯಾ ಫಾರ್ ಐಎಎಸ್. ಕನ್ನಡದಲ್ಲಿ ಕರೆಂಟ್ ಅಫೇರ್ಸ್ ಅನ್ನ ಪ್ರಸ್ತುತಿಪಡಿಸುವ ಸರಣಿಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಶಿವಲಿಂಗಯ್ಯ. ಇವತ್ತು ನಾವು ಡಿಸ್ಕಸ್ ಮಾಡ್ತಿರೋ ಟಾಪಿಕ್ ಬಂದು ರಮೇಶ್ ಚಂದ್ ಕಮಿಟಿಯನ್ನ ಇತ್ತೀಚೆಗೆ ಕೇಂದ್ರ ಸರ್ಕಾರ ಒಂದು ರೂಪಿಸಲಾಗಿದೆ. ಸೊ ಏನಿದು ರಮೇಶ್ ಚಂದ್ ಕಮಿಟಿ, ಯಾವುದಕ್ಕೆ ಸಂಬಂಧಪಟ್ಟಂತೆ, ಸೊ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಇಂದ ನಾವೇನಾದ್ರೂ ಇದ್ರ ಬಗ್ಗೆ ತಿಳ್ಕೊಬೇಕನ್ನಂತಹ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ. ಮೊದಲಿಗೆ ಏನಕ್ಕೆ ಕಾಂಟ್ಯಾಕ್ಟ್ಸ್ ಇತ್ತು ಅಂತ ಅನ್ನೋದಾದ್ರೆ, ಇತ್ತೀಚೆಗೆ ನಿಮ್ಗೆಲ್ಲ ಗೊತ್ತಿರೋ ಯೂಶಲಿ WPI ಅಂಡ್ CPI ಅನ್ನೋದು ಎರಡು ಇದಿರುತ್ತೆ. ಸೊ ಸೂಚ್ಯಂಕಗಳು ಅಥವಾ ಇಂಡೆಕ್ಸ್ಗಳು ಇರ್ತವೆ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ಅಥವಾ WPIಗೆ ಸಂಬಂಧಪಟ್ಟಂತಹ ಒಂದು ಬೇಸ್ ಇಯರ್ ನ ರಿವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಅಥವಾ ಮತ್ತೊಂದ್ಸಲಿ ಅದನ್ನ ಅಧ್ಯಯನ ಮಾಡಿ ಬೇರೆ ಒಂದು ಬೇಸ್ ಇಯರ್ ನ ಸೂಚಿಸೋಗೋಸ್ಕರ ಈ ರಮೇಶ್ ಚಂದ್ ಅವರ ಒಂದು ಅಧ್ಯಕ್ಷತೆಯಲ್ಲಿ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಲಾಗಿದೆ. ಸೊ ಅದಕ್ಕೋಸ್ಕರ ಇದನ್ನ ರಮೇಶ್ ಚಂದ್ ಕಮಿಟಿ ಅಂತ ಕರಿತೀವಿ. ಸೊ ರಮೇಶ್ ಚಂದ್ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂದ್ರೆ 2024ರ ರಮೇಶ್ ಚಂದ್ ಕಮಿಟಿ ಅಥವಾ 2025ರ ಒಂದು ರಮೇಶ್ ಚಂದ್ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಏನಾದ್ರೂ ಕೇಳಿದಾಗ ನಿಮ್ಗದು WPI ನ ಬೇಸ್ ಇಯರ್ ಅನ್ನ ಇವ್ಯಾಲ್ಯೂಯೇಟ್ ಮಾಡೋದಕ್ಕೆ ಅಥವಾ ಚೇಂಜ್ ಮಾಡೋದಕ್ಕೋಸ್ಕರ ಫಾರ್ಮ್ ಮಾಡಿರುವಂತಹ ಕಮಿಟಿಯೇ ರಮೇಶ್ ಚಂದ್ ಕಮಿಟಿ. ಸೊ ಈ ರಮೇಶ್ ಚಂದ್ ಕಮಿಟಿ ಬಗ್ಗೆ ನಾವು ಮಾಹಿತಿಯನ್ನ ನೋಡ್ತಾ ಹೋದ್ರೆ, ಮೊದಲಿಗೆ ಸೊ ಬೇಸ್ ಇಯರ್ ಅಂತ ನಾವೇನ್ ಹೇಳ್ತೀವಿ ಅಥವಾ ಮೂಲ ವರ್ಷ ಅಂತ ನಾವೇನ್ ಹೇಳ್ತೀವಿ, WPI ನ ಮೂಲ ವರ್ಷ ಆಸ್ ಆಫ್ ನಾವು ಈಗ ಸದ್ಯಕ್ಕೆ ಇರುವಂತದ್ದು 2011 ಮತ್ತು 12ನೇ ಹಣಕಾಸು ವರ್ಷವನ್ನ ಅಥವಾ ಫಿನಾನ್ಷಿಯಲ್ ಇಯರ್ 2011 and 12 ಅನ್ನ ನಾವು ಬೇಸ್ ಇಯರ್ ಆಫ್ WPI ಅಂತ ಕರಿತೀವಿ. ಅದನ್ನ 2022-23ಕ್ಕೆ ಅದನ್ನ ಪರಿಷ್ಕರಣೆ ಮಾಡೋದಕ್ಕೋಸ್ಕರ ಈ ಒಂದು ಕಮಿಟಿಯನ್ನ ಫಾರ್ಮ್ ಮಾಡಲಾಗಿದೆ. ಅದ್ರ ಜೊತೆಗೆ WPI ನ ಒಂದು ಸಮಾಂತರವಾಗಿ ಅದ್ರ ಜೊತೆಗೆ ಉತ್ಪಾದಕ ಬೆಲೆ ಸೂಚ್ಯಾಂಕ ನಾವೇನ್ ಕರಿತೀವಿ ಅಥವಾ ಪ್ರೊಡ್ಯೂಸರ್ ಪ್ರೈಸ್ ಇಂಡೆಕ್ಸ್ ಅಂತ ನಾವೇನ್ ಕರಿತೀವಿ, ಸೊ ಅದನ್ನು ಕೂಡ ಒಂದಷ್ಟು ರೆಫರ್ ಮಾಡೋದಕ್ಕೆ ಅದಕ್ಕೆ ಸಂಬಂಧ ಮಾಹಿತಿಯನ್ನು ಒದಗಿಸ್ಕೋದನ್ನು ಕೂಡ ಈ ಒಂದು ಕಮಿಟಿಯನ್ನು ಫಾರ್ಮ್ ಮಾಡಲಾಗಿದೆ. ಅದ್ರ ಜೊತೆಗೆ ಬೆಲೆ ಸಂಗ್ರಹದ ಒಂದು ಪ್ರಸ್ತುತ ವ್ಯವಸ್ಥೆಯನ್ನು ಏನಿದೆ, ಸೊ ಅದನ್ನ ಪರಿಶೀಲಿಸಿ ಅದಕ್ಕೆ ಸಂಬಂಧಪಟ್ಟಂತಹ ಸುಧಾರಣೆಗಳನ್ನು ಕೂಡ ಶಿಫಾರಸು ಮಾಡ್ತಾ ಇದೆ. ಅಂಡ್ WPI ಮತ್ತು PPIಗಾಗಿ ಅಳವಡಿಸಿಕೊಳ್ಳಬೇಕಾದಂತಹ ಕಂಪ್ಯೂಟೇಷನ್ ಅಂತ ನಾವೇನ್ ಕರಿತೀವಿ ಅಂದ್ರೆ ಪ್ರೈಸ್ ನ ನಾವು ಯೂಶಲಿ ನಿಮಗೆ WPI ಅಂದ್ರೆ ನೆಕ್ಸ್ಟ್ ಏನಂತ ನೆಕ್ಸ್ಟ್ ನಾನು ಹೇಳ್ತಾ ಬರ್ತೀನಿ. ಸೊ ಈ WPI ನ ಒಂದು ಕ್ಯಾಲ್ಕುಲೇಟ್ ಮಾಡಬೇಕಾದ್ರೆ ಒಂದು ಪ್ರೈಸ್ ಕಂಪ್ಯೂಟೇಷನ್ ಅಂತ ನಾವೇನ್ ಕರಿತೀವಿ ಅದರ ವಿಧಾನವನ್ನು ಕೂಡ ಸಹ ನಿರ್ಧರಿಸುವಂತದ್ದು ಈ ಸಮಿತಿಯ ಒಂದು ಕಾರ್ಯವಾಗಿರುತ್ತೆ. ಅಂಡ್ ಈ ಸಮಿತಿನಲ್ಲಿ ಅರ್ಥಶಾಸ್ತ್ರಜ್ಞರಾಗಿರ್ಬೋದು, ರೇಟಿಂಗ್ ಏಜೆನ್ಸಿಗಳಾಗಿರ್ಬೋದು ಅಥವಾ ಆಸ್ತಿ ನಿರ್ವಹಣಾ ಕಂಪನಿಗಳು, ಬ್ಯಾಂಕ್ಗಳು ಮತ್ತು ಸಾರ್ವಜನಿಕ ರಿಸರ್ವ್ ಬ್ಯಾಂಕ್ ನ ಮೇನ್ ಪ್ರತಿನಿಧಿಗಳಿದ್ದಾರೆ, ಅವರೆಲ್ಲರೂ ಕೂಡ ಈ ಸಮಿತಿನಲ್ಲಿ ಒಳಗೊಂಡಿರ್ತಾರೆ ಅನ್ನೋದು ನಿಮಗೆ ಗೊತ್ತಿಲ್ಲ. ಇದೊಂದು 18 ಸದಸ್ಯರನ್ನ ಒಳಗೊಂಡಿರುವಂತಹ ಒಂದು ಸಮಿತಿಯೇ ರಮೇಶ್ ಚಂದ್ ಸಮಿತಿ ಆಗಿರುತ್ತೆ. ಸೊ ಅದರ ಜೊತೆಗೆ ಈ ವರದಿಯನ್ನ 18 ತಿಂಗಳೊಳಗೆ ಕೈಗಾರಿಕೆ ಮತ್ತು ಆಂತರಿಕ ವ್ಯಾಪಾರ ಉತ್ತೇಜನ ಇಲಾಖೆಯಾದಂತಹ ಆರ್ಥಿಕ ಸಲಹೆಗಾರರ ಕಚೇರಿಗೆ ತನ್ನ ಅಂತಿಮ ವರದಿಯನ್ನ ಸಲ್ಲಿಸೋದಕ್ಕೋಸ್ಕರ ಹೇಳಲಾಗಿದೆ. ಇದಿಷ್ಟು ಬೇಸಿಕ್ ರಮೇಶ್ ಚಂದ್ ಸಮಿತಿ ಬಗ್ಗೆ ಸಂಬಂಧಪಟ್ಟಂತ ಮಾಹಿತಿ. ಸೊ ನೆಕ್ಸ್ಟ್ ಪ್ರಶ್ನೆ ಇರುವಂತದ್ದು, ಹಾಗಿದ್ರೆ ಏನಿದು WPI ಅಂದ್ರೆ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಇನ್ನೊಂದು ಇದೇ ರೀತಿ ಸೂಚ್ಯಂಕವಿದೆ, ಅದನ್ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ, WPI ಅಥವಾ CPI ಅಂತ ಕರಿತೀವಿ. ಸೊ ಇದು ಕಮ್ಯುನಿಸ್ಟ್ ಪಾರ್ಟಿ ಆಫ್ ಇಂಡಿಯಾ ಅಲ್ಲ. CPI ಬಂದಾಗ ಇನ್ನೊಂದು ಪೊಲಿಟಿಕಲ್ ಪಾರ್ಟಿನೂ ಬರುತ್ತೆ. ನಾವು ಮಾತಾಡ್ತಿರುವಂತಹ CPI ಬಂದು ಒಂದು ಇಂಡೆಕ್ಸ್ ಆಗಿರುತ್ತೆ, ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಅದಿವೆರಡು ಕೂಡ ನಾವು ಯೂಶಲಿ ಇನ್ಫ್ಲೇಷನ್ ಅನ್ನ ಅಳೆಯೋದಕ್ಕೋಸ್ಕರ ಬಳಸಲಾಗುವಂತಹ ಎರಡು ಸೂಚ್ಯಂಕ, ಇಂಪಾರ್ಟೆಂಟ್ ಮಹತ್ವದ ಸೂಚ್ಯಂಕಗಳಾಗಿರ್ತವೆ. ಸೊ WPI ಅಂದ್ರೆ ಅದು ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂದ್ರೆ ಸಗಟು ಮಟ್ಟದಲ್ಲಿ, ಅಂದ್ರೆ ಯೂಶಲಿ ಹೋಲ್ಸೇಲ್ ನಲ್ಲಿ ಯಾರು ಬೈ ಮಾಡ್ತೀವಿ ಸೇಲ್ ಮಾಡ್ತೀವಿ ಆ ಹಂತದಲ್ಲಿ ಒಂದು ಬೆಲೆಯನ್ನ ಅಳೆಯುವಂತಹ ಒಂದು ಏನು ಬೆಲೆ ಏರಿಕೆಯನ್ನ ಅಳೆಯುವಂತಹ ಒಂದು ಸೂಚ್ಯಂಕವನ್ನ ನಾವು ಸಗಟು ಬೆಲೆ ಸೂಚ್ಯಂಕ ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಇದನ್ನ ಹೊರಡಿಸುವಂತವ್ರು ಅಥವಾ CPI WPI ಅಥವಾ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅನ್ನ ಬಿಡುವ ರಿಪೋರ್ಟ್ ನ ತಯಾರು ಮಾಡುವವರು ಯಾರು ಅಂತ ಬಂದಾಗ ಅದು ಆರ್ಥಿಕ ಸಲಹೆಗಾರರ ಕಚೇರಿ, ಕೈಗಾರಿಕಾ ನೀತಿ ಮತ್ತು ಪ್ರಚಾರ ಇಲಾಖೆ, ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವಾಲಯದಲ್ಲಿರುವಂತಹ ಈ ಒಂದು ಕಚೇರಿ ಈ ಒಂದು WPI ನ ಅಂದ್ರೆ ರಿಪೋರ್ಟ್ ಅನ್ನ ಪಬ್ಲಿಷ್ ಮಾಡುತ್ತೆ. ಸೊ ಇನ್ನೊಂದು ಮೂಲ ವರ್ಷ ಬಂದಾಗ ಆಸ್ ಆಫ್ ನಿಮ್ಗೆಲ್ಲ ಗೊತ್ತಿರುವಂತದ್ದು 2011 and 12 ಏನಿದೆ, ಸೊ ಅದನ್ನ 2011 and 12 ಅನ್ನ ಆಸ್ ಆಫ್ ಅದನ್ನ ನಾವು ಬೇಸ್ ಇಯರ್ ಅಂತ ಕರಿತೀವಿ. ಅಂಡ್ ಹೊರಗಿಡುವಿಕೆ ಅಂದ್ರೆ ಎಕ್ಸ್ಕ್ಲೂಸಿವ್ ಆಗಿ ಬಂದಾಗ ಎಕ್ಸ್ಕ್ಲೂಷನ್ ಅಂತ ಕರಿತೀವಿ. ಅಂದ್ರೆ ಈ WPI ನಲ್ಲಿ ನಮ್ಗೆ ಸರ್ವಿಸಸ್ ನ ಈ ಒಂದು ಆಂಬಿಟ್ ಇಂದ ಹೊರಗಡೆ ಇಟ್ಟಿದೀವಿ. CPI ನಲ್ಲಿ ಸರ್ವಿಸಸ್ ಅಂಡ್ ಗೂಡ್ಸ್ ಎರಡು ಕೂಡ, ಅಂದ್ರೆ ಸರಕುಗಳು ಮತ್ತು ಸೇವೆಗಳು ಎರಡು ಕೂಡ ನಾವು ಇದ್ರಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಬಟ್ WPI ನಲ್ಲಿ ಓನ್ಲಿ ಗೂಡ್ಸ್ ಅನ್ನು ಮಾತ್ರ, ಸೊ ಅಂದ್ರೆ ಸರಕುಗಳನ್ನ ಮಾತ್ರ ನಾವು ಕ್ಯಾಲ್ಕುಲೇಟ್ ಮಾಡ್ತೀವಿ. ಸೊ ಅದರಿಂದಾಗಿ ನಾವು ಇಲ್ಲಿ ಸರ್ವಿಸಸ್ ಅಂದ್ರೆ ಅಥವಾ ಸೇವೆಗಳನ್ನ ಈ ಒಂದು ಸೂಚ್ಯಂಕದಿಂದ ಅಥವಾ ಇಂಡೆಕ್ಸ್ ಇಂದ ನಾವು ಹೊರಗಿಟ್ಟು, ಅದ್ರ ಜೊತೆಗೆ ಈ WPI ನ ಹೋಲ್ ಒಂದು ಏನು ಬ್ಯಾಸ್ಕೆಟ್ ಅಂತ ಕರೀತೀವಿ, ಬ್ಯಾಸ್ಕೆಟ್ ನಲ್ಲಿ
ಪ್ರೈಮರಿ ಗೂಡ್ಸ್ ಅಂತ ನಾವೇನು ಕರಿತೀವಿ, ಅದು ಪ್ರಾಥಮಿಕ ಸರಕುಗಳು ಅಂತ ಏನು ಕರಿತೀವಿ, ಅದ್ರ ಮೌಲ್ಯ ಒಟ್ಟಾರೆಯಾಗಿ 20% ಇರುತ್ತೆ. ಅಂಡ್ ಇಂಧನ ಅಂಡ್ ಲೈಕ್ ಫ್ಯೂಯಲ್ ಏನಿರುತ್ತೆ ಅಥವಾ ಎನರ್ಜಿ ಏನಿರುತ್ತೆ ಇದು ಬಂದು ನಿಮಗೆ 14.91 ಅಥವಾ ರಫ್ಲಿ 15% ಇರುತ್ತೆ. ಅಂಡ್ ಮ್ಯಾನುಫ್ಯಾಕ್ಚರ್ಡ್ ಗೂಡ್ಸ್ ಅಥವಾ ತಯಾರಿಸಿದ ಉತ್ಪನ್ನಗಳು ಅಂತ ನಾವೇನು ಕರಿತೀವಿ ಅದ್ರದ್ದು ಅರೌಂಡ್ 60%, 64.97 ಅಥವಾ 65% ಅಂತ ನಾವೇನು ಕರಿತೀವಿ. ಅದ್ರದ್ದು ಮ್ಯಾಪ್ ಕೂಡ ನಿಮ್ಗೆ ಇಲ್ಲಿದೆ. ನೋಡ್ತಾ ಬಂದಾಗ WP ನಲ್ಲಿ ಯಾವ್ಯಾವ ಗೂಡ್ಸ್ ಎಷ್ಟೆಷ್ಟು ಶೇರ್ಗಳನ್ನು ಹೊಂದಿದೆ ಅನ್ನುವಂಥದ್ದು ಬಂದು ಇಲ್ಲಿ ನಿಮಗೆ ಬಂದಾಗ 65% ರಫ್ಲಿ ಬರುತ್ತೆ. ಅದ್ರ ಜೊತೆಗೆ ಹಾಗಿದ್ರೆ WPI CPI ಏನು ಡಿಫರೆನ್ಸ್ ಅಂತ ನೋಡ್ತಾ ಬಂದಾಗ ಲೈಕ್ ಅಬ್ರಿವೇಷನ್ ಮಾಡಿದಾಗ CPI ನ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ ಅಂಡ್ WPI ನ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಅಂತ ಕರಿತೀವಿ. ಸೊ ಯೂಶಲಿ ನಾವು CPI ನ ರಿಟೈಲ್ ಲೆವೆಲಲ್ಲಿ ಅಂದ್ರೆ ಲೈಕ್ ಏನು ಲೈಕ್ ಅಂತಿಮ ಉಪಯೋಗಿ ಯಾರಿರ್ತಾನೆ ಅಥವಾ ಅಂತಿಮವಾಗಿ ಅನುಭೋಗಿ ಯಾರಿರ್ತಾನೆ, ಒಂದು ಸರಕು ಮತ್ತು ಸೇವೆಗಳ ಕೊನೆಗೆ ಯಾರು ಅದನ್ನ ಅನುಭೋಗ ಮಾಡ್ತಾರೆ ಅಂಥವ್ರ ಹತ್ರ ನಾವು ಒಂದು ಬೆಲೆಯನ್ನ ನಾವು ಅಳಿಯುವಂತಹ ವ್ಯವಸ್ಥೆಯನ್ನ CPI ಅಂತ ಕರಿತೀವಿ. ಬಟ್ ನಮಗೆ ಲೈಕ್ WPI ಬಂದು ಸಗಟು ಬೆಲೆನಲ್ಲಿ ಅಥವಾ ಹೋಲ್ಸೇಲ್ ಅಲ್ಲಿ ಯಾರು ಬೈ ಸೆಲ್ ಮಾಡ್ತಾರೆ ಅಲ್ಲಿ ನಮಗೆ ಪ್ರೈಸ್ ಫ್ಲಕ್ಚುಯೇಷನ್ ಅನ್ನ ಅಳಿಯೋದೇ ನಮಗೆ WPI ಆಗಿರುತ್ತೆ. ಸೊ ಇನ್ನು CPI ನಲ್ಲಿ ಬೋತ್ ಗೂಡ್ಸ್ ಮತ್ತು ಸರ್ವಿಸಸ್ ಅಥವಾ ಸರಕು ಮತ್ತು ಸೇವೆಗಳು ಎರಡೂ ಕೂಡ ಒಂದಾಗಿರುತ್ತೆ. ಬಟ್ WPI ನಲ್ಲಿ ಕೇವಲ ಸರಕುಗಳನ್ನು ಮಾತ್ರ ನಾವು ಅಳೆಯಲಾಗಿರುತ್ತೆ. ಅಂಡ್ ಯಾರು CPI ನ ಪಬ್ಲಿಷ್ ಮಾಡ್ತಾರೆ ಅಂತ ಬಂದಾಗ NSCO ಅಥವಾ ನಮಗೆ ಮಿನಿಸ್ಟ್ರಿ ಆಫ್ ಏನು SPI ಅಂತ ಕರಿತೀವಿ ಅವರ ಅಂಡರ್ ಅಲ್ಲಿ ಇರುತ್ತೆ. ಅಥವಾ ನಮಗೆ WPI ಬಂದಾಗ ಆಫೀಸ್ ಆಫ್ ಎಕನಾಮಿಕ್ ಅಡ್ವೈಸರ್ ಏನಿರ್ತಾರೆ ಅವರು ನಮ್ಗೆ ಇದು ಮಾಡ್ತಾ ಬರ್ತಾರೆ. ಅಂಡ್ ಬೇಸ್ ಇಯರ್ ಬಂದಾಗ CPI 2012 ಇದೆ. ಆಸ್ ಆಫ್ ನಾವು ನಮಗೆ ಫಿನಾನ್ಷಿಯಲ್ ಇಯರ್ 12 ಅಂದ್ರೆ 2011 ಅಂಡ್ 12 ಏನಿರುತ್ತೆ ಅದನ್ನ ನಾವು ಬೇಸ್ ಇಯರ್ ಆಗಿ ಮಾಡಿದೀವಿ. ಸೊ ಮೋರ್ ವೇಟೇಜ್ ಗಿವನ್ ಟು ದ ಫುಡ್ ಐಟಮ್ಸ್. CPI ಬಂದಾಗ ಆಹಾರದ ಏನು ಸರಕುಗಳು ಏನಿದಾವೆ ಅದಕ್ಕೆ ಸಂಬಂಧಪಟ್ಟಂತೆ ಜಾಸ್ತಿ ಸರಕುಗಳನ್ನು ನಾವು ಇದರಲ್ಲಿ ಕಾಣ್ತಾ ಬರ್ತೀವಿ. ಬಟ್ ನಮಗೆ CPI ನಲ್ಲಿ ಏನು WPI ನಲ್ಲಿ ಬಂದಾಗ ಮೋರ್ ವೇಟೇಜ್ ಟು ಮ್ಯಾನುಫ್ಯಾಕ್ಚರ್ ಗೂಡ್ಸ್. ಸೊ ನಮ್ಗೆ ಇಲ್ಲಿ ಅಷ್ಟು ನಮಗೆ ಮ್ಯಾನುಫ್ಯಾಕ್ಚರ್ ಗೂಡ್ಸ್ಗೆ ಜಾಸ್ತಿ ಕೊಡ್ತಾ ಬರ್ತೀವಿ. ಬಟ್ CPI ನಲ್ಲಿ ಬಂದಾಗ ಏನು ಸಗಟು ಬೆಲೆ ಸೂಚ್ಯಂಕ ನಾವು ಇಲ್ಲಿ ನಿಮ್ಗೆ CPI ನಲ್ಲಿ ಕನ್ಸ್ಯೂಮರ್ ಅಥವಾ ಗೃಹೋಪಯೋಗಿ ಅಂತ ನಾವೇನು ಕರಿತೀವಿ ಅಲ್ಲಿ ನಿಮಗೆ ಜಾಸ್ತಿ ಫುಡ್ ಐಟಮ್ಸ್ಗೆ ಕೊಡ್ತಾ ಬರ್ತೀವಿ ನಮಗೆ. ಅಂಡ್ CPI ನ ಫೈನಲ್ ಸ್ಟೇಜ್ ನಲ್ಲಿ ಯಾಕಂದ್ರೆ ಅವಾಗ ನಮಗೆ ಕೊನೆಯಾಗಿ ಯಾರು ಬೈ ಮಾಡ್ತಾನೆ ಅವ್ರ ಹತ್ರ ನಾವು ಇನ್ಫ್ಲೇಷನ್ ಕಂಡುಹಿಡಿಯೋದ್ರಿಂದ ಇದನ್ನ ಫೈನಲ್ ಸ್ಟೇಜ್ ಆಫ್ ಏನು ಇದು ಇನ್ಫ್ಲೇಷನ್ ಇದೆ ಅದನ್ನ ಮೆಷರ್ ಮಾಡ್ತಾ ಬರುತ್ತೆ. ಬಟ್ WPI ಬಂದು ಹೋಲ್ಸೇಲ್ ಬಂದು ಇನಿಷಿಯಲ್ ಸ್ಟೇಜ್ ನಲ್ಲಿ ನಮಗೆ ಅದನ್ನ ಮೆಷರ್ ಮಾಡ್ತಾ ಬರುತ್ತೆ. ಬೇಸಿಕ್ಕಾಗಿ WPIಗೂ ಮತ್ತು CPIಗೂ ಇರುವಂತ ವ್ಯತ್ಯಾಸ. ಬಟ್ ರಮೇಶ್ ಚಂದ್ ಕಮಿಟಿ ಯಾವುದಕ್ಕೆ ಸಂಬಂಧಪಟ್ಟಿದೆ ಅಂತ ಕೇಳಿದಾಗ WPI ನ ಒಂದು ಬೇಸ್ ಇಯರ್ ನ ಚೇಂಜ್ ಮಾಡೋದಕ್ಕೋಸ್ಕರ ಅಥವಾ ಬೇಸ್ ಇಯರ್ ನ ಪರಿಷ್ಕರಣೆ ಮಾಡೋದಕ್ಕೋಸ್ಕರ ರಚಿಸಿರುವಂತಹ 18 ಸದಸ್ಯರ ಒಂದು ಸಮಿತಿಯ ರಮೇಶ್ ಚಂದ್ ಕಮಿಟಿ. ಇದಿಷ್ಟು ಈ ರಮೇಶ್ ಚಂದ್ ಕಮಿಟಿಗೆ ಸಂಬಂಧಪಟ್ಟ ಮಾಹಿತಿ.